ನರಸೀಪುರದಲ್ಲಿ ಪಟ್ಟಣದ ಪೊಲೀಸ್ ಇಲಾಖೆಯ ವತಿಯಿಂದ ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆ ಕುರಿತು ಒಂದು ಮಹತ್ವದ ಸಭೆಯನ್ನು ಆಯೋಜಿಸಲಾಗಿತ್ತು. ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಿಸಬೇಕು. ಕಾನೂನು ಉಲ್ಲಂಘನೆ ಮಾಡದೆ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶವಿಲ್ಲದಂತೆ ಸಾರ್ವಜನಿಕರು ಹಬ್ಬವನ್ನು ಆಚರಿಸಬೇಕು ಎಂದು ಪೊಲೀಸ್ ಠಾಣಾ ಅಧಿಕಾರಿ ಧನಂಜಯ್ ತಿಳಿಸಿದರು. ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಮಕ್ಕಳನ್ನು ಕರೆದುಕೊಂಡು ಹೋಗದಿರಿ. ಈಜು ಬಲ್ಲವರನ್ನು ಕರೆದುಕೊಂಡು ಸುರಕ್ಷಿತವಾಗಿ ವಿಸರ್ಜನೆ ನಡೆಸಿ. ಕಾನೂನು ಮತ್ತು ವ್ಯವಸ್ಥೆಯನ್ನು ಕಾಪಾಡಲು ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಸಂಪೂರ್ಣ ಸಹಕಾರ ನೀಡಬೇಕು ಎಂದು ಅವರು ಮನವಿ ಮಾಡಿದರು. ಸಂಭ್ರಮ ಸಡಗರ ಮಾಡ್ತೀವಿ, ಅದು ಹೋಗಿ ಸೂತಕದ ಮನೆ ಆಗ್ತದೆ. ಆ ಕಾರಣಕ್ಕೋಸ್ಕರ ದಯಮಾಡಿ ಯಾರು ಅಂತ ಅವಘಡಗಳನ್ನ ಮಾಡಿಸ್ಬೇಡಿ. KV ಚೆಸ್ಕಾಂ ಅವರು ಅನುಮತಿ ತಗೊಂಡು ಅವ್ರ ಅನುಮತಿ ಪಡ್ಕೊಂಡು ನೀವು ಅಲ್ಲಿ ವಿದ್ಯುತ್ ಸಂಪರ್ಕನ ಪಡ್ಕೊಳ್ಳಿ. ಇನ್ನೊಂದು ಎರಡನೇದು ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅದನ್ನು ಏನು ಕೇಳ್ಕೊಂತಂದರೆ, ನೀವು ಅಲ್ಲಿ ಎಲ್ಲ ರೀತಿ ಸುರಕ್ಷತಾ ಕ್ರಮಗಳನ್ನು ತಗೊಂಡಿದ್ದೀರ ಅನ್ನೋದು. ಅಕಸ್ಮಾತ್ ಏನಾದರೂ ಬೆಂಕಿ ಅವಘಡ ಆಯಿತು ನೋಡಿ, ನೀವು ಗಣಪತಿ ಪೆಂಡಾಲ್ಗಳೇನು ಮಾಡಿರ್ತೀರಿ, ಸಾಕಷ್ಟು ಡೆಕೋರೇಷನ್ ಮಾಡಿರ್ತೀರಿ, ಬಟ್ಟೆಗಳಿರ್ಬೋದು, ಕಲರ್ ಪೇಪರ್ಸ್ ಇರ್ಬೋದು, ಡೆಕೋರೇಷನ್ ಮಾಡಿರ್ತೀರಿ. ಅಲ್ಲಿಗೂ ಲೈಟ್ ಇದ್ದು ಡೆಕೋರೇಷನ್ ಡಿಸೈನ್ ಎಲ್ಲ ಮಾಡಿರ್ತೀರಿ, ಆಯಿತಾ. ಜೊತೆಲಿ ಅಲ್ಲಿ ದೀಪ ಹಚ್ಚಿರ್ತೀರಿ. ಈ ಹಿಂದೆ ಏನಕ್ಕೆ ಇವೆಲ್ಲ ಹೇಳ್ತೀವಿ ಅಂದರೆ, ಈ ಹಿಂದೆ ಇವೆಲ್ಲ ಆಗಿದಾವೆ ಅಂತ ಅವಘಡಗಳು. ಪೂಜೆ ಮಾಡುವಾಗಲೂ, ಗಂಟೆ ಅಳ್ಳಾಡಿಸುವಾಗಲೂ ಇದು ಮಾಡಬೇಕಾದ್ರೆ ಕೈ ತಗಲಿ, ಆ ದೀಪ ಬಿದ್ದೋಗಿ, ಆ ಬಟ್ಟೆದು ಸೀರೆಗಳದ್ದು ಡಿಸೈನ್ ಮಾಡಿರ್ತಾರೆ, ಆ ಸೀರೆ ಬೆಂಕಿ ಎತ್ಕೊಂಡು ಅಲ್ಲಿಂದ ಪೇಪರ್ ಎಲ್ಲ ಒಂದೇ ಸಲ ನೋಡಿ, ದೇವರಿಗೆ ನಾವೇ ಅಪಮಾನ ಮಾಡ್ದಂಗೆ ಆಗುತ್ತೆ. ಒಂದು ಸಣ್ಣ ಎಡವಟ್ಟು, ಆಯಿತಾ. ಅದಕ್ಕೋಸ್ಕರ ಹಂಗೇನಾದ್ರು ಸಣ್ಣದಾಗಿ ಬೆಂಕಿ ಅವಘಡ ಏನಾದ್ರು ಒಂದು ಇಮಿಡಿಯೇಟ್ ಅಲ್ಲೇ ಆ ಬೆಂಕಿನ ಗಮನಿಸಬೇಕು ಅಂತಂದರೆ ಅವರು ಅಗ್ನಿಶಾಮಕ ಇಲಾಖೆಯವರು ನಿಮಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಏನು ಹೇಳ್ತಾರೆ. ಅಲ್ಲಿ ಚಿಕ್ಕದು ಫೈರ್ ಎಕ್ಸ್ಟಿಂಗ್ವಿಷರ್ ಏನು ಬರ್ತದಲ್ಲ, ಅದನ್ನು ತಂದು ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲ ಮರಳು ತಂದು ಇಟ್ಕೊಳ್ಳಿ, ಬಿಂದಿಗೆಯಲ್ಲಿ ಬಕೆಟಲ್ಲಿ ನೀರು ಇಟ್ಕೊಳ್ಳಿ. ಹಂಗೇನಾದ್ರು ಆದ ತಕ್ಷಣ ಇಮಿಡಿಯೇಟ್ ಆದ್ಮೇಲೆ, ಇಲ್ಲ ಅಂದರೆ ಫೋನ್ ಮಾಡಿದ್ರೆ ದೊಡ್ಡದಾಗ್ಬಿಟ್ರೆ ಅವ್ರನ್ನೇ ಕರಿಬೇಕಾಯ್ತದೆ ನಾವು, ಆಯಿತಾ. ಅದಕ್ಕೋಸ್ಕರ ಅಲ್ಲಿ ಸುರಕ್ಷತೆ ಏನು ಕ್ರಮ ತಗೋಬೇಕು, ಸುರಕ್ಷತಾ ಕ್ರಮಗಳು, ಮುಂದೆ ಅವಘಡಗಳೇನು ಆಗಬಾರ್ದಲ್ಲ, ಆ ಕಾರಣಕ್ಕೋಸ್ಕರ ಸುರಕ್ಷತೆ ದೃಷ್ಟಿಯಿಂದ ಅವ್ರ ಪರ್ಮಿಷನ್ ತಗೊಳ್ಳಿ. ಇದು ತಪ್ಪಿ ಪುರಸಭೆಯವರು ಮುನ್ಸಿಪಾಲ್ಟಿ ವ್ಯಾಪ್ತಿಲಿದ್ದರೆ ಪುರಸಭೆಯವರು, ಇವು ಹಳ್ಳಿಗಳಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಿತ್ತು ಅಂದರೆ ಗ್ರಾಮ ಪಂಚಾಯತ್, ಎಲ್ಲಿ ಕೂರಿಸೋ ಜಾಗದ್ದು ಪರ್ಮಿಷನ್, ಮತ್ತು ವಿದ್ಯುತ್ ಸಂಪರ್ಕ ಪಡ್ಕೋಬೇಕಂದ್ರೆ KV ಪರ್ಮಿಷನ್, ಮತ್ತು ಅಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಏನೇ ಅವಘಡಗಳಾಗಬಾರ್ದಲ್ಲ, ಆ ಕಾರಣಕ್ಕೋಸ್ಕರ ಸುರಕ್ಷತೆ ದೃಷ್ಟಿಯಿಂದ ಫೈರ್ ಡಿಪಾರ್ಟ್ಮೆಂಟ್ ಅವರು ತಗೊಳ್ಳಿ. ಇಷ್ಟೇ ಮೇಜರ್. ಅದು ಬಿಟ್ಟರೆ ಇನ್ನು ಮೈಕಿಗೆ ಗೊತ್ತಿದೆ, ಸೌಂಡ್ ಸಿಸ್ಟಮ್ ಅಂತಂದರೆ ಅಲ್ಲಿ ಏನು ಬೇಕು. ಗಣಪತಿ ಹಬ್ಬ ಮಾಡ್ತೀವಿ, ಗಣಪತಿ ಹಬ್ಬ ಮಾಡೋದಕ್ಕೆ ನಾವು ಆಲ್ಮೋಸ್ಟ್ ಹಾಕೋದಲ್ಲ, ಗಣಪತಿ ಭಕ್ತಿ ಗೀತೆಗೆ ಸಂಬಂಧಪಟ್ಟು ದೇವರ ಗೀತೆಗಳು ಹಾಕೊಂಡು ಗಣಪತಿ ಹಬ್ಬ ಮಾಡ್ತೀವಿ. ಅದಕ್ಕೆ ಎಷ್ಟು ಬೇಕು ಸೌಂಡು? 2 ಹಾರ್ನು, 2 ಸ್ಪೀಕರ್ ಸಾಕಾಗೋದಲ್ಲ, ಸಾಕು ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಏನಾದ್ರು ಬೇಕಾ? ಭಕ್ತಿಯಿಂದ ಗಣಪತಿ ಹಬ್ಬ ಮಾಡೋದಕ್ಕೆ ಇದಕ್ಕಿಂತ ಹೆಚ್ಚಿಗೆ ಏನಾದರೂ ನಾವು ನೋಡಿದ್ದೀವಿ. ಗೋಡೆ ಕಟ್ಟದಂಗೆ ಕಟ್ಬಿಟ್ಟಿರ್ತಾರೆ ಬಾಕ್ಸ್ಗಳು, 3 ಅಡಿಯವು ಒಂದು 15 ಭಾಗ ಜೋಡಿಸ್ಬಿಟ್ಟು ಒಂದು ಗೋಡೆ ಮಾಡ್ದಂಗೆ ಮಾಡಿಬಿಟ್ಟಿರ್ತಾರೆ. ಅದು ಧಗ ಅದರಿಂದ ಈ ಗಣಪತಿ ಹಬ್ಬನ ಹಿಂಗೆ ಮಾಡ್ಬೇಕು. ಭಕ್ತಿ ಭಾವನೆಯಿಂದ ಸಂಭ್ರಮ ಸಡಗರಕ್ಕೆ ಹಬ್ಬ ಮಾಡ್ತೀವಿ. ಅದು ಬೇರೆಯವ್ರಿಗೂ ತೊಂದರೆ ಆಗಬಾರ್ದಲ್ಲ. ಈಗ ನೀವು ಅಷ್ಟೆಲ್ಲ ಸ್ಪೀಕರ್ಗಳು ಸೌಂಡ್ ಕೊಟ್ಬಿಟ್ಟಿಲ್ಲ ಹಾಕಿರ್ತೀವಿ, ಓಕೆ. ನಿಮ್ಮ ಮನೆ ಮುಂದೆನೇ ತಂದು ಅದೇ ಸೌಂಡನ್ನು ಹಾಕಿಟ್ರೆ ನಿಮಗೆ ಖುಷಿ ಅನಿಸೋದ? ಸಾಧ್ಯನೇ ಇಲ್ಲ ಅಲ್ವಾ. ಅದಕ್ಕೋಸ್ಕರ ಸ್ಪೀಕರು 2 ಸ್ಪೀಕರು 2 ಸಾಕು. ಮೈಕ್ ಲೈಸೆನ್ಸ್ ನಾವು ಕೊಡ್ತೀವಿ, ನಮಗೊಂದು ಅರ್ಜಿ ಕೊಡಬೇಕು, ಮೈಕ್ ಲೈಸೆನ್ಸ್ ನಾವು ಕೊಡ್ತೀವಿ, ಆಯಿತಾ. ಮೈಕ್ ಲೈಸೆನ್ಸ್ ತಗೋಬೇಕು. ಮೈಕ್ ಲೈಸೆನ್ಸ್ ಇಲ್ಲದೆ ನಮ್ಗೆ ಇಷ್ಟ ಬಂದಿತ್ತು, ಅವ್ರಿಗೂ ಕರೆದು ಹೇಳಿದ್ದೀವಿ, ಯಾರಿಗೆ ಸೌಂಡ್ ಸಿಸ್ಟಮ್ನವ್ರಿಗೆ ಮತ್ತು ಫ್ಲೆಕ್ಸು ಬ್ಯಾನರ್ನವರು ಇವ್ರಿಗೆಲ್ಲ ಹೇಳಿದ್ದೀವಿ. ನಮ್ಮ ಅನುಮತಿ ಇಲ್ಲದೆ, ಪರ್ಮಿಷನ್ ಇಲ್ಲದೆ ಯಾವುದೇ ಫ್ಲೆಕ್ಸು ಬ್ಯಾನರ್ಗಳನ್ನ ಪ್ರಿಂಟ್ ಮಾಡಿ ಕೊಡಬಾರ್ದು. ಪರ್ಮಿಷನ್ ಇರಬೇಕು. ಯಾವುದು ಪಂಚಾಯತಿ ವ್ಯಾಪ್ತಿ, ಹಳ್ಳಿ ವ್ಯಾಪ್ತಿಲಿ ಅಂದರೆ ಪಂಚಾಯತಿ ಪರ್ಮಿಷನ್, ಮುನ್ಸಿಪಾಲಿಟಿ ವ್ಯಾಪ್ತಿಲಿ ಬಂತಂದರೆ ಇಲ್ಲಿ ಪುರಸಭೆಯವ್ರಿಗೆ ಪರ್ಮಿಷನ್ ತಗೊಂಡು ಏನು ಕಂಟೆಂಟ್ಸ್ ಹಾಕ್ತಾರೆ ಬ್ಯಾನರ್ಲಿ ನೀವು ನೋಡಿಬಿಟ್ಟು, ಆ ಚಿತ್ರವಳ್ಳಿ ಹಬ್ಬ ಮಾಡಿದ್ರು ಅವಾಗ ಹಾಕಿದ್ರು, ಈ ಕಡೆ ಎಲ್ಲ D ಬಾಸ್ ಅಂತ, ಆ ಕಡೆಗೆಲ್ಲ K ಬಾಸ್ ಅಂತ. ಏನು ಮಾಡೋದು? ಅಲ್ಲಿ
ಫಸ್ಟ್ಗೆ ಆ ಡಿ ಬಾಸ್ ಅನ್ನೋ ಒಂದು ಹಾರ ಹಾಕ್ಸಿದಾರೆ ಅಲ್ಲಿ ಅಲ್ಲಿ ಮೇಲ್ಗಡೆ ನಾವು ಅವ್ರಿಗೆಲ್ಲ ಕರೆದು ಮೀಟಿಂಗ್ ಮಾಡಿ ಹೇಳಿದ್ದೀವಿ, ನೀವೇನಾದರೂ ಗಣೇಶ ಹಬ್ಬಕ್ಕೆ ಈದ್ ಮಿಲಾದ್ ಹಬ್ಬಕ್ಕೆ ಶುಭಾಶಯ ಕೋರೋದ್ರಿಂದ ಎಷ್ಟಕ್ಕೆ ಬೇಕಷ್ಟಕ್ಕೆ ಸೀಮಿತವಾಗಿರ್ಬೇಕು. ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು, ಗಣಪತಿ ಒಂದು ಚಿತ್ರ ಇರ್ತದೆ, ಇಲ್ಲ ಯಾರು ಶುಭಾಶಯ ಕೋರ್ತಾರೆ ಅವ್ರದ್ದೊಂದು ಫೋಟೋ ಹಾಕಂತಾರೆ, ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಕಂತಾರೆ, ಅವರವ್ರ ಅನುಕೂಲಕ್ಕೆ ತಕ್ಕಂಗೆ ಸೈಜಲ್ಲಿ ಹಾಕಂತಾರೆ. ಹೌದಾ? ಅದು ಬಿಟ್ಬಿಟ್ಟು ಅದರಲ್ಲಿ ಬೇರೆ ಏನು ಬೇಕಾಗಿಲ್ಲ ಅದು, ಆಯ್ತಾ? ಇನ್ನು ಶುಭಾಶಯ ಕೋರೋದಿಷ್ಟ ನೋಡಿ, ಈದ್ ಮಿಲಾದ್ ಬರ್ತಾ ಇದೆ, ನೀವು ಒಂದು ಬ್ಯಾನರ್ ಹಾಕಿ ಎಲ್ಲ ಸಮಸ್ತ ಮುಸ್ಲಿಂ ಬಾಂಧವರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಅಂತ ನೀವು ಯಾರು ಹಿಂದೂ ಲೀಡರ್ ಅಂತ ಹಾಕುತ್ತೆ, ಅವ್ರಿಗೊಂದು ಒಂದು ಬಾಂಧವ್ಯ ಜಾಸ್ತಿ. ಈ ಕಡೆಯಿಂದ ಮುಸಲ್ಮಾನ್ ಬಾಂಧವರು ಎಲ್ಲ ಹಿಂದೂ ಬಾಂಧವರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು, ಶುಭಾಶಯ ಕೋರುವರು ಇಂಥವ್ರ ಹೆಸರು, ಏನೋ ಒಂದು ಬಾಂಧವ್ಯ, ಹೌದಲ್ಲ? ಆ ಬಾಂಧವ್ಯ ಹಂಗಿದ್ದಾಗಲೇ ನಾವು ಎಲ್ಲರೂ ಒಟ್ಟಿಗಿದ್ದೀವಿ, ಒಗ್ಗಟ್ಟಿದ್ದೀವಿ. ಏನು ಹೇಳ್ತಿರಲ್ಲ, ನಮ್ಮ ನರಸೀಪುರದಲ್ಲಿ ಹಂಗೆಲ್ಲ ಏನು ನಡೆಯಲ್ಲ ಸರ್, ಏನು ನಡೆಯಲ್ಲ ಸರ್, ಇಂಥವೆಲ್ಲ ಇದ್ದಾಗ ನಡೆಯಲ್ಲ. ನಮಗೆ ಗೊತ್ತಿದೆ ಆ ಥರ ಎಲ್ಲ ನಡೆಯಲ್ಲ ಅಂತ. ಇಲ್ಲೇ ಹನುಮ ಜಯಂತಿ ಅಂತ ಲಾಸ್ಟ್ ಟೈಮು 2023ರಲ್ಲಿ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿ, ಆ ಕೊಲೆ ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಂಡು ಮನೆಗೆ ಹಿಂದೂ ಮುಸ್ಲಿಂ ಅನ್ನೋ ಥರ ಹಿಂಸುವಂಥ ಒಂದು ಪ್ರಯತ್ನಗಳೆಲ್ಲಾಗಿ ನಾವು ನೋಡಿದ್ದೀವಿ, ಪತ್ರಿಕೆಗಳಲ್ಲಿ ನೋಡಿದ್ದೀವಿ, ಸುದ್ದಿ ಮಾಧ್ಯಮಗಳಲ್ಲಿ ನೋಡಿದ್ದೀವಿ, ಆಯಿತಾ? ಅದು ಹಿಂದೂ ಮುಸ್ಲಿಂ ಅನ್ನೋ ಅದು ಅರ್ಥನೇ ಇಲ್ಲ ಅದನ್ನು ಹೇಳೋದಕ್ಕೆ ಆ ಥರ. ಆದರೆ ಬಿಂಬಿಸಿದ್ದು ಮಾತ್ರ ಎಲ್ಲ ಹೊರಗಡೆಗೆ ಆ ಥರ ಬಿಂದು ಆಗ್ಬಿಟ್ಟು ಮೊನ್ನೆ ಒಂದು ಗಲಾಟೆ ಟೌನಲ್ಲೇ ಗಲಾಟೆ ನಡೆದಿದೆ. ಅದು ಹೆಂಗಾಗಿದೆ ಅಂತಂದರೆ, ಹುಡುಗರು ಹೋಗಿ ಅವ್ರ ಮನೆ ಹತ್ರ ಹೊಡೆದ್ಬಿಟ್ಟಿದ್ದಾರೆ. ನಾವು ಕೇಸ್ ಮಾಡಿದ್ದೀವಿ, ಒಂದು ಕೇಸ್ ಲೀಡ್ ಮಾಡಿ ಅರೆಸ್ಟ್ ಮಾಡಿ ಬೇಲ್ ಮೇಲಿದ್ದಾರೆ ಅವರೆಲ್ಲ. ಇವೆಲ್ಲ ಹೊರಗಡೆ ಬಂದಾಗ ಏನಾಗ್ತದೆ, ಯಾವುದೋ ವಾಟ್ಸಪ್ಪಲ್ಲಿ ಯಾರೋ ಕಳಿಸ್ತಾರೆ, ನಮ್ಮವ್ರು ಹೊಡೆದ್ಬಿಟ್ಟಿರುತ್ತೆ, ಇವೆಲ್ಲ ಬರ್ತವೆ. ಅದಕ್ಕೆ ಅಂಥವ್ರಿಗೆಲ್ಲ ಆಸ್ಪದ ಕೊಡಬಾರ್ದು ಅಂತಲೇ ಕೇಸ್ ಮಾಡಿ ಕಠಿಣವಾದಂಥ ಕಾನೂನು ತಗೊಂಡಿದ್ದೀವಿ. ಅವರೆಲ್ಲ ಬೇಲ್ ಮೇಲಿದ್ದಾರೆ. ಇಂಥವೆಲ್ಲ ಆಗಬಾರ್ದು ಅಂತಲೇ ನಾವು ಈ ರೀತಿ ಸಭೆಗಳನ್ನ ಕರೆದು ನಿಮ್ಮ ಸಹಕಾರ ಮಾಡ್ತೀವಿ. ನಿಮ್ಮ ಗಮನಕ್ಕೆ ಏನಾದ್ರು ಬಂತು ಅಂದರೆ ಈ ಥರ ಎಲ್ಲೋ ಸಣ್ಣ ಘಟನೆ ಸಣ್ಣ ಆ್ಯಕ್ಷನ್ ಮಾಡಿ, ಯಾರಿಗೆ ಗೊತ್ತಾಗಲಿ ಇಂಥ ಘಟನೆಗಳು ಸಮಾಜಕ್ಕೆ ಕೆಡುಕನ್ನು ಬಯಸುವಂಥ ಘಟನೆಗಳು, ಸಮಾಜದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡುವಂಥ ಘಟನೆನೇ ಆಗ್ಬೇಕಂತೇನಿಲ್ಲ. ಯಾವುದೋ ಒಂದು ಹೇಳಿಕೆ, ಯಾವುದೋ ಒಂದು ಬರಹ, ಈ ದ್ವೇಷ ಬರಹಗಳು, ದ್ವೇಷದ ಹೇಳಿಕೆಗಳು ಇವೆಲ್ಲ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಬಂತಂದರೆ ಅದೇ ದೊಡ್ಡದಾಗಿ ಯಾರೋ ಒಂದು ಸಮುದಾಯದವನು ಈ ಥರ ಹೇಳಿಕೆ ಕೊಟ್ಟಿದ್ದಾನೆ, ಯಾರೋ ಒಂದು ಸಮುದಾಯದವನು ಈ ಥರ ಒಂದು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೊಂಡಿದ್ದಾನೆ ಅಥವಾ ಫೇಸ್ಬುಕ್ಕಲ್ಲಿ ಒಂದು ಅಪ್ಡೇಟ್ ಮಾಡಿದ್ದಾನೆ, ಈ ಥರದವೆಲ್ಲ ಒಂದು ಸಂಘರ್ಷಕ್ಕೆ ಕಾರಣ ಆಗ್ತದೆ. ಅಂಥವೇನಾದ್ರು ನಿಮ್ಮ ಗಮನಕ್ಕೆ ಬಂದರೆ ಕೂಡಲೇ ನಮ್ಮ ಮಾಹಿತಿ, ನಾವು ನಮ್ಮದು ಸೋಷಿಯಲ್ ಮೀಡಿಯಾ ಸೆಲ್ ಇದೆ, ಸೋಷಿಯಲ್ ಮೀಡಿಯಾ ಸೆಲ್ಲಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಇಂಥವರೆಲ್ಲ ನಮ್ಮ ಗಮನಕ್ಕೆ ಬಂದರೆ ನಾವು ನಾವೇ ಸೋಮೋಟ ಕೇಸ್ ಮಾಡಿಕೊಂಡು ಕ್ರಮ ತಗೋತೀವಿ. ತಮ್ಮ ಗಮನಕ್ಕೆ ಏನಾದರೂ ಬಂತಂದರೆ ನೀವು ನಮಗೆ ತಿಳಿಸಿ. ಆ ಥರದವ್ರು ಯಾರಾದ್ರು ನಿಮ್ಮ ಗಮನಕ್ಕೆ ಇದ್ದರೆ ಅಂಥವ್ರನ್ನ ನೀವೇ ಸರಿ ಮಾಡಿ ನಿಮ್ಮ ಮಟ್ಟದಲ್ಲಿ. ಇಂಥವನ್ನೆಲ್ಲ ಮಾಡಬಾರ್ದು. ಸಮಾಜದಲ್ಲಿ ಯಾವುದೇ ಧರ್ಮಗಳ ನಡುವೆ ಆಗಲಿ, ಜಾತಿಗಳ ನಡುವೆ ಆಗಲಿ ತಂದಿಡ್ತಕ್ಕಂಥ ದ್ವೇಷ ಬಿತ್ತಕ್ಕಂಥ ಯಾರು ಮಾಡ್ತಾರೆ ಅವ್ರಿಗೆ ಮುಲಾಜಿಲ್ಲದೆ ಕಾನೂನು ಕ್ರಮ ತಗೊಳ್ಳೋದಕ್ಕೆ ನೀವುಗಳು ಸಹಕಾರ ಮಾಡಬೇಕು. ನಮಗೆ ಹಾಗಿದ್ದಾಗ ಮಾತ್ರ ನಾವು ಇನ್ನೂ ಎಫೆಕ್ಟಿವ್ ಆಗಿ ನಿಮಗೆ ನಮ್ಮ ಸೇವೆಯನ್ನು ಸಮಾಜಕ್ಕೆ ಕೊಡೋದಕ್ಕೆ ಅನುಕೂಲ ಆಗ್ತದೆ. ಕೂರಿಸ್ಕೊಂಡ ನಂತರ ಅಲ್ಲಿ ನೀವು ಏನು ಮಾಡ್ತೀರಾ ಅಂತ ಗೊತ್ತಿಲ್ಲ. ಕಾರ್ಯಕ್ರಮ ಏನಾದ್ರು ಮಾಡ್ತೀರಾ, ನಾಟಕ ಮಾಡ್ತೀರಾ, ಇಲ್ಲ ಆರ್ಕೆಸ್ಟ್ರಾ ಮಾಡ್ತೀರಾ, ಅನ್ನದಾನ ಪಡೆ ಮಾಡ್ತೀರಾ, ಇಂಥವೆಲ್ಲ ಗಣೇಶ ಮೂರ್ತಿ ಕೂರಿಸಿದ ಮೇಲೆ ಇವೆಲ್ಲ ಬರ್ತಾರೆ. ಅನ್ಸಂತರ್ಪಣೆ ಮಾಡದೆ ಯಾರು ಬಿಡೋದಿಲ್ಲ. ಹೌದು, ಅನ್ಸಂತರ್ಪಣೆ ಮಾಡ್ತಾರೆ, ಇಲ್ಲ ಅವ್ರು ನಾಟಕ ಮಾಡಿಸ್ತೀರಿ, ಇಲ್ಲ ಏನೋ ನೃತ್ಯ ನಿಮ್ಮ ಆ ಬೀದಿಯಲ್ಲಿ ಇರೋ ಮಕ್ಕಳನ್ನೆಲ್ಲ ಕರೆದು ಡ್ಯಾನ್ಸ್ ಮಾಡಿಸಿ ಅವ್ರ ಮಕ್ಕಳ ಇಂಥವೆಲ್ಲ ಏನಾದ್ರು ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಅವನ್ನೆಲ್ಲ ನಮಗೆ ಮುಂಚಿತವಾಗಿ ತಿಳಿಸ್ಬೇಕು. ನೀವು ತಿಳಿಸಿದ್ರೆ ಏನಾಗ್ತದೆ, ನಮಗೆ ಆ ಟೈಮ್ಗೆ ನಮ್ಮವ್ರನ್ನ ಪೊಲೀಸವ್ರನ್ನ ಯಾರು ಕಳಿಸ್ಕೊಡ್ಬೋದು. ಕಾರ್ಯಕ್ರಮ ನಡೆಯೋ ಟೈಮ್ ಒಂದು ಆರ್ಕೆಸ್ಟ್ರಾ ಇಟ್ಕೊಂಡಿದೆ ಅಂತಂದರೆ ಆರ್ಕೆಸ್ಟ್ರಾ ಅಂತಂದಮೇಲೆ ಬಂದೇ ಬರ್ತಾರೆ. ನ್ಯೂಸೆನ್ಸ್ ಅಲ್ಲಿ ಇಲ್ಲಿ ಎಲ್ಲ ಕೊಡ್ಕೊಂಡು ನಿಂತಿದ್ವೆಲ್ಲ ಆರ್ಕೆಸ್ಟ್ರಾ ಸೌಂಡ್ ಕೇಳಿಸ್ಕೊಂಡು ಇಲ್ಲಿ ಬಂದುಬಿಡ್ತಾರೆ. ಅಲ್ಲಿ ಬಂದು ನಿಮ್ಮ ಆರ್ಕೆಸ್ಟ್ರಾ ಏನು ನಡೀತದೆ ನಿಮಗೆ ಡಿಸ್ಟರ್ಬ್ ಮಾಡ್ತೀರಿ. ಮುಂದೆ ನಿಂತ್ಕೊಂಡು ಕುಣಿಯೋದು, ಸಿಂಗರ್ ಇದ್ದರೆ ಸಿಂಗರ್ ತಗೋ ಬೈಕ್ ಕಿತ್ಕೊಳ್ಳೋಕೆ ಹೋಗೋದು, ಇಂಥವೆಲ್ಲ ನ್ಯೂಸೆನ್ಸ್ ನೀವು ಮೊದಲೇ ಹೇಳಿದ್ರೆ ನಮಗೆ ನಾವು ನಮ್ಮ ಪೊಲೀಸವ್ರನ್ನ ಕಳಿಸಿ ನಿಮ್ಮ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯೋಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ.
ನಿಮ್ಮ ಕಾರ್ಯಕ್ರಮಗಳಿಗೆ ನಾವು ರಕ್ಷಣೆ ಕೊಡ್ತೀವಿ, ಬಂದೋಬಸ್ತ್ ಕೊಡ್ತೀವಿ. ನೀವು ಮುಂಚಿತವಾಗಿ ತಿಳಿಸಿ ಎಷ್ಟು ದಿನ ಕೂರಿಸ್ತೀರಿ, ಏನೇನು ಕಾರ್ಯಕ್ರಮಗಳು ನಡೀತದೆ ಅನ್ನೋದ್ರ ಬಗ್ಗೆ ನಮಗೆ ಮುಂಚಿತವಾಗಿ ಮಾಹಿತಿ ಕೊಡಿ. ಯಾವುದೇ ಕಾರಣಕ್ಕೂ ಸ್ಪೀಕರು, ಮೈಕು ಯಾವುದೇ ಕಾರಣಕ್ಕೂ ಇಲ್ಲ. ಯಾವುದೇ ಕಾರಣ ಕಡ್ಡಾಯವಾಗಿ ಏನು ಕಾನೂನು ಇದೆ ಅದನ್ನು ಪಾಲನೆ. ಇನ್ನೊಂದು ಲಾಸ್ಟ್ ಸಾಂಗು ಸರ್, ಆಯ್ತಾ, ಲಾಸ್ಟ್ ಸಾಂಗು, ಆಮೇಲೆ ಆರ್ಕೆಸ್ಟ್ರಾ ಏನಾದ್ರೆ ಕುಣಿತಿರ್ಬೇಕಾದ್ರೆ ಇನ್ನೊಂದು ಕೊನೆಗೆ ಕುಲದಲ್ಲಿ ಕೀಳೆ ಒಂದಾಗಿಲ್ಲ ಅದೊಂದಾಗಿಲ್ಲ ಹಿಂಗೆ ದಯವಿಟ್ಟು 10 ಗಂಟೆ ಅಂದರೆ 10 ಗಂಟೆ ಕರೆಕ್ಟಾಗಿ ಆ ಟೈಮ್ಗೆ ಕ್ಲೋಸ್ ಮಾಡ್ಕೊಡಿ. ಯಾಕಂದರೆ ನೀವು ಎಲ್ಲಿ ಗಣಪತಿ ಕೂರಿಸಿರ್ತೀರಿ ಅಲ್ಲಿ ಅಕ್ಕಪಕ್ಕದ ಮನೆಯವ್ರದ್ದು ಪರಿಸ್ಥಿತಿನ ಗಮನಿಸಿ. ಯಾರೋ ವಿದ್ಯಾರ್ಥಿಗಳು ಇರ್ತಾರೆ, ಸ್ಟೂಡೆಂಟ್ಸು ಓದ್ಕೊಳ್ಳೋರು ಇರ್ತಾರೆ, ಆಯಿತಾ, ಯಾರೋ ಅನಾರೋಗ್ಯ ಇರ್ತದೆ, ಆರೋಗ್ಯ ಸಮಸ್ಯೆ ಇರ್ತದೆ. ನೀವು ಇಲ್ಲಿ ಮೋಜು ಮಸ್ತಿ ಮಾಡ್ಕೊಂಡು ಆರ್ಕೆಸ್ಟ್ರಾ ಇಟ್ಟು ಮೋಜು ಮಸ್ತಿ ಮಾಡ್ತಾರೆ ಗಣಪತಿ ಹೆಸರಲ್ಲಿ, ಅಲ್ಲಿ ಯಾರಿಗೂ ತೊಂದರೆ ಆಗೋದಲ್ಲ. ಅದಕ್ಕೆ ಮಾಡಿ ಹಬ್ಬನ, ಆಯಿತಾ. ಇದು ದಯಮಾಡಿ ಮೆರವಣಿಗೆ ನಮ್ಮಲ್ಲಿ ನೀವೇ ಹೇಳ್ದಂಗೆ ಇಲ್ಲಿ ತನಕ ಯಾವುದೇ ಅವಘಡಗಳಾಗಿಲ್ಲ. ಅದು ಆಗಲೂಬಾರ್ದು, ಆಗಕ್ಕೆ ಬಿಡಬಾರ್ದು ನಾವು, ಆಯಿತಾ. ನಿಮ್ಮ ಎಲ್ಲರ ಜವಾಬ್ದಾರಿ ಅದು ಅಂತ ಅವಘಡಗಳು ಆಗದೇ ಇರಬೇಕು. ಮಸೀದಿಗಳು ಎಲ್ಲಿರ್ತವೆ, ಆ ಮಸೀದಿಗಳು ಅಥವಾ ಮದ್ರಾಸ್ಗಳು ಎಲ್ಲಿರ್ತವೆ ಅದ್ರ ಮುಂದೆ ಮೆರವಣಿಗೆ ಹೋಗೋಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ, ಆಯಿತಾ. ಯಾಕಂದರೆ ನೀವು ಒಳ್ಳೆಯವರೇ, ನೀವು ಏನು ಬಂದಿರ್ತೀವಿ ನಿಮ್ಗಳೆಲ್ಲರ ಬಗ್ಗೆ ನಮಗೆ ಒಳ್ಳೆಯ ಅಭಿಪ್ರಾಯ ಇದೆ, ನಿಮಗೂ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಆ ಮೆರವಣಿಗೆ ಹೋಗೋ ದಿನ ಯಾರೋ ಒಬ್ಬ ಕಿಡಿಗಿಡಿ ಏನೋ ಮಾಡ್ಬೋದು ನೋಡಿ. ನಾವು ಮೆರವಣಿಗೆ ಇಟ್ಕೊಂತಿರಲ್ಲ, ಕತ್ಲಾಗ ತನಕ ಕಾಯ್ಬೇಕು. ಕತ್ಲಾದ್ಮೇಲೆ ಎಲ್ಲ ನ್ಯೂಸೆನ್ಸ್ಗಳು ಸ್ಟಾರ್ಟ್ ಆಗುತ್ತೆ, ಕುಡ್ಕೊಂಡು ಬರೋದು. ನಿಮ್ಮ ಪಾಡಿಗೆ ನೀವು, ನಿಮ್ಮ ಬೀದಿಯವರು ಎಲ್ಲರೂ ಮನೆಗೆ ಒಂದಷ್ಟು ಇದು ಮಾಡಿಕೊಂಡು ನೀವೇ ದುಡ್ಡು ಎತ್ಕೊಂಡು ಎಲ್ಲ ಗಣಪತಿ ತಂದು ಸಂಭ್ರಮದಿಂದ ನಿಮ್ಮ ಬೀದಿಯವರೆಲ್ಲ, ನಿಮ್ಮ ಆ ಏರಿಯಾದವರೆಲ್ಲ ಮಾಡ್ತಿರ್ತೀರಿ ಸಂಭ್ರಮ, ಆಯಿತಾ. ಕತ್ಲಾದ್ಮೇಲೆ ಏನಾಯ್ತಾರೆ, ನೀವು ಮೈನ್ ರೋಡಿಗೆ ಬರ್ತೀರಿ, ಬಂದಾಗ ಯಾವ್ಯಾವ ಬಂದು ಸೇರ್ಕೊಂತಾರೆ. ನೀವು ನೋಡಿರ್ಬೇಕು, ಈ ಬಸ್ ಸ್ಟ್ಯಾಂಡ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಕ್ಕಪಕ್ಕ ಎಲ್ಲ ನ್ಯೂಸೆನ್ಸ್ಗಳು ಅಲ್ಲೇ ಇರ್ತವೆ. ಅಲ್ಲೇ ಬಾರ್ಗಳು, ರೆಸ್ಟೋರೆಂಟ್ಗಳು ಎಲ್ಲ ಜಾಸ್ತಿ ಇದ್ದಾವೆ. ಸೌಂಡ್ ಕೇಳ್ಕೊಂಡು ಎಲ್ಲ ರೋಡಿಗೆ ಬಂದಿರ್ತಾರೆ, ಆಯಿತಾ. ನಿಮ್ಮ ಗಣಪತಿ ನೀವು ಮಾಡ್ತಿರ್ತೀರಿ, ಅವು ಯಾವ ಮ್ಯೂಸಿಕ್ ಸೌಂಡ್ ಕೇಳ್ಕೊಂಡು ಇನ್ನೊಂದು ಅಲ್ಲಿ ಬಂದಿತ್ತಂದ ಡೋಲ್ ಸೌಂಡ್ ಕೇಳ್ಕೊಂಡು ಅವ್ರೇನೋ ನ್ಯೂಸೆನ್ಸ್ ಬಾರಿ ಇದ್ದರೆ ಮಾತ್ರ, ಆಯಿತಾ, ಕತ್ಲಾಗ. ಯಾವುದೇ ಕಾರಣಕ್ಕೂ 8 ಗಂಟೆ 9 ಗಂಟೆ 10 ಗಂಟೆ ಮೆರವಣಿಗೆಗಳು ದಯಮಾಡಿ ಮಾಡೋದು, ಆಯಿತಾ. ಮೈಸೂರಲ್ಲೆಲ್ಲೋ ಕೆಲಸಕ್ಕೆ ಹೋಗಿರ್ತಾನೆ, ಇಲ್ಲ ಬೆಂಗಳೂರಲ್ಲೆಲ್ಲೋ ಕೆಲಸಕ್ಕೆ ಹೋಗಿರ್ತಾನೆ, ಇಲ್ಲಾಂದ್ರೆ ಅವ್ನು ನ್ಯೂಸೆನ್ಸ್ ಮಾಡೋ ಅಂಥವ್ನು ಯಾವುದೋ ಕೆಲಸಕ್ಕೆ ಇರ್ತಾನೆ, ಅವತ್ತೊಂದು ದಿನಕ್ಕೆ ಮಾತ್ರ ಬರ್ತಾನೆ ಇಲ್ಲಿಗೆ, ಬಂದ್ಬಿಟ್ಟು ಕುಡಿದ್ಬಿಟ್ಟು ನ್ಯೂಸೆನ್ಸ್ ಮಾಡಿ ಗಲಾಟೆ ಮಾಡಿ ಹೋಗ್ಬಿಡ್ತಾನೆ. ಅನುಭವಿಸೋದು ಇಲ್ಲಿರೋರು, ಆಯಿತಾ. ಅಂಥದ್ದನ್ನೆಲ್ಲ ನೀವು ಗಮನಿಸಿ ನಮ್ಗೆ ಹೇಳಬೇಕು. ಯಾರು ದಯಮಾಡಿ ಯಾವುದೇ ಕಾರಣಕ್ಕೂ ಹುಡುಗರನ್ನ ಸೇರಿಸ್ಬೇಕು. ಜಾಸ್ತಿ ಕತ್ಲಾಗುತ್ತೆ, 8 ಗಂಟೆ 9 ಗಂಟೆ ತನಕ ಮೆರವಣಿಗೆ ಮಾಡಿಸ್ಬೇಡ. ಅಲ್ಲಿಗೆ ಮತ್ತು ವಿಸರ್ಜನೆ ಸ್ಥಳ ಅದು ಮುನ್ಸಿಪಾಲ್ಟಿ, ನರಸೀಪುರ ಟೌನ್ ಅವ್ರಿಗೆಲ್ಲ ಮುನ್ಸಿಪಾಲ್ಟಿ ಅವ್ರ ಒಂದು ಕಡೆ ವ್ಯವಸ್ಥೆ ಮಾಡ್ಕೊಡ್ತಾರೆ. ಅದೇ ಜಾಗ ತಗೊಂಡು ಮುಗಿಸಿ. ನೀರು ಜಾಸ್ತಿ ಇದೆ, ಕಾವೇರಿ ನದಿ, ಕಪಿಲಾ ನದಿ ಎರಡರಲ್ಲೂ. ದಯಮಾಡಿ ಯಾರು ಈ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಗಣಪತಿ ಬಿಡೋಕ್ಕಂತ ನದಿ ಹತ್ರ ಹೋಗ್ಬೇಕು. ನೀವು ಗಮನಿಸಿರ್ಬೋದು, ಒಂದು 5-6 ತಿಂಗಳು ಹಿಂದೆ ಬೇಸಿಗೆ ಟೈಮಲ್ಲಿ ಇಬ್ಬರು ಚಿಕ್ಕ ಮಕ್ಕಳು ಅವ್ರ ತಾತನ ಜೊತೆಲಿ ಹೋಗ್ಬಿಟ್ಟು ನೋಡಿದ್ರಿ, ಎಲ್ಲ ಭಾಳ ಬೇಸರ ಆಗೋಯ್ತು ನಮಗೆ. ಅದನ್ನೆಲ್ಲ ನೋಡ್ಬಿಟ್ಟು 2 ಚಿಕ್ಕ ಮಕ್ಕಳು, ನೀವೇನಾದ್ರು ಗಣಪತಿ ಬಿಡೋಕ್ಕೆ ಚಿಕ್ಕ ಮಕ್ಕಳು ಅವ್ರನ್ನ ಕರ್ಕೊಂಡು ಅಂತ ಅವಘಡಗಳಾಗ್ಬಿಟ್ರೆ ತುಂಬ ಬೇಸರ ಆಗ್ಬಿಡ್ತದೆ ನಮಗೆ, ಆಯಿತಾ. ದಯಮಾಡಿ ಚಿಕ್ಕ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ವಿಸರ್ಜನೆ ಮಾಡೋ ಜಾಗಕ್ಕೆ ಕರ್ಕೊಂಡು ಹೋಗಬೇಡಿ. ಅವ್ರು ಚಿಕ್ಕ ಮಕ್ಕಳಿಗೆ ಏನು ಖುಷಿ, ಗಣಪತಿ ಅಂದರೆ ಖುಷಿ ಚಿಕ್ಕ ಮಕ್ಕಳಿಗೆ. ಗಣಪತಿ ಹಬ್ಬ, ಗಣಪತಿ ಕೂರ್ಸೋದಂದ್ರೆ ಚಿಕ್ಕ ಮಕ್ಕಳಿಗೆ ಖುಷಿ. ಅದಕ್ಕೋಸ್ಕರ ಆ ಖುಷೀಲಿ ಹೋಗಿ ವಿಸರ್ಜನೆ ಮಾಡೋಕ್ಕೆ ಇನ್ನೊಂದು ಕೇಂದ್ರ ಹೋಗಿ ಬೇರೆ ಏನೋ ಅವಘಡ ಆಗಿ ಅಂಥ ಅವಘಡಗಳು ಆಗೋದು ಬೇಡ. ದಯಮಾಡಿ ಒಂದು ಸ್ವಲ್ಪ ಮುನ್ನೆಚ್ಚರಿಕೆ. ಆ ವಿಸರ್ಜನೆಗೆ ಯಾರು ಹೋಗ್ತಾರೆ ಅಲ್ಲಿ ಈಜು ಬರೋಂಥವ್ರು ಇದ್ದರೆ ಹೋಗಿ ವಿಸರ್ಜನೆ ಮಾಡಲಿ. ಎಲ್ಲಿ ಮುನ್ಸಿಪಾಲ್ಟಿ ಅವರು ಎಲ್ಲಿ ಜಾಗ ಮಾಡಿರ್ತಾರೆ, ಹಳ್ಳಿ ಕಡೆ ಸಾಮಾನ್ಯವಾಗಿ ಕಾಲುವೆಗೆ ಎಲ್ಲಿರ್ತವೆ, ಬಾಳೆಗಳಿರ್ತವೆ, ಅಲ್ಲಿ ಹೋಗ್ತಾರೆ. ಅಲ್ಲೆಲ್ಲ ಏನಾದರೂ ಈಜು ಬರೋಂಥವ್ರು ಇದ್ದರೆ ಹೋಗಲಿ. ಗಣಪತಿ ಅಲ್ಲೂ ಇರ್ತವೆ ಕೆಲವೊಂದು ಅವಘಡಗಳು. ಗಣಪತಿ ಮುಳ್ಸೋದ್ ಜೊತೆಗಿರೋನ ಸೇರಿಸಿ ಮುಳ್ಸೋ ಅಂತ ಅವಕಾಶಗಳು ಇರ್ತವೆ, ಹೌದಲ್ಲ. ಇಂಥವೆಲ್ಲ ಘಟನೆಗಳು ನಡೆದಿದ್ದಾವಲ್ಲ ಹಿಂದೆಲ್ಲ, ಆಗಿನ ಇಂಥ ಇಲ್ಲಾಂದ್ರೆ ಇವೆಲ್ಲ ಬೆಳಕಿಗೆ ಬರ್ತಿರ್ಲಿಲ್ಲ. ಇವೆಲ್ಲ ಹಿಂದೆ ಆಗಿರೋದಕ್ಕೆ, ನಮ್ಮ ಅನುಭವದಲ್ಲಿ ಇರೋದಕ್ಕೆ ಇದನ್ನು ಹೇಳ್ತಾ ಇದ್ದೀವಿ.
ವಿಸರ್ಜನೆ ಸಮಯದಲ್ಲಿ ನೀರಿನ ಬಗ್ಗೆ ಒಂದು ಸ್ವಲ್ಪ ಎಚ್ಚರ ಇರಲಿ. ಚಿಕ್ಕ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ನೀರಿಗೆ ಬಿಡಕ್ಕೆ ಹೋಗಬೇಡಿ. ಯಾವ ಜಾಗ ಗುರುತಿಸಿರ್ತಾರೆ ಅದೇ ಜಾಗದಲ್ಲಿ ಗಣಪತಿಗಳನ್ನ ವಿಸರ್ಜನೆ ಮಾಡಿ. ಮತ್ತು ಈದ್ ಮಿಲಾದ್ ಹಬ್ಬದ ದಿನ ಯಾರಿಗೂ ಗಣಪತಿನ ಮೆರವಣಿಗೆ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಆಯಿತಾ? ಅವತ್ತಿನ ದಿನ ಯಾವುದೇ ಮೆರವಣಿಗೆ ಆಗಲಿ ಇನ್ನೊಂದು ಆಗಲಿ ದಯವಿಟ್ಟು ಯಾರು ಇದ್ದರೆ ಪೋಸ್ಟ್ಪೋನ್ ಮಾಡಿ. ಆಯಿತಾ? ಹಿಂದಿನ ದಿನನೋ ಮುಂದಿನ ದಿನನೋ ಪೋಸ್ಟ್ಪೋನ್. ಈದ್ ಮಿಲಾದ್ ಹಬ್ಬದ ದಿನ, ಯಾಕಂದರೆ ಆ ಹಬ್ಬದ ಬಂದೋಬಸ್ತು ಮಾಡಬೇಕು ನಾವು. ಆಯಿತಾ? ಗಣಪತಿ ಹಬ್ಬದ ಬಂದೋಬಸ್ತೂ ಮಾಡಬೇಕು. ನಮ್ಮಲ್ಲಿ ನಿಮಗೆ ಗೊತ್ತು, ಆ ಬಂದೋಬಸ್ತ್ ಮಾಡೋಕ್ಕೆ ಹೋದರೆ ಈ ಬಂದೋಬಸ್ತ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎರಡನ್ನೂ ಒಟ್ಟಿಗೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ತದೆ. ಆ ಕಾರಣದಿಂದ ಈದ್ ಮಿಲಾದ್ ಹಬ್ಬದ ದಿನ ಯಾರು ಗಣಪತಿ ವಿಸರ್ಜನೆ ಇಟ್ಕೋಬೇಡಿ. ಅದನ್ನು ಮಾರನೇ ಗಿಡ ಇಟ್ಕೊಳ್ಳಿ. ಅದು 5ನೇ ದಿನ 7ನೇ ದಿನ ಇರ್ತದಲ್ಲ, ಅದೊಂದು ಪದ್ಧತಿ. ಅದ ಕಾರಣಕ್ಕೋಸ್ಕರನೇ ಆಡ್ ನಂಬರ್ಲಿ ಇಟ್ಟರು. 1ನೇ ದಿನ 3ನೇ ದಿನ 5ನೇ ದಿನ ಒಂದು ಏನೋ ಅರ್ಥ ಇರ್ತದೆ, ವಿಶೇಷವಾದ ಅರ್ಥ. ಆ ಕಾರಣಕ್ಕೋಸ್ಕರನೇ ಆ ದಿನಗಳನ್ನ ನಿಗದಿ ಮಾಡ್ತಾರೆ. ಈದ್ ಮಿಲಾದ್ ಹಬ್ಬದ ದಿನ ದಯಮಾಡಿ ಯಾರು ಮೆರವಣಿಗೆ ಇಟ್ಕೊಳಕ್ಕೆ ಹೋಗಬೇಡಿ. ನೀವು ಸಹಕಾರ ಇದೇ ರೀತಿ ಈ ಹಿಂದೂ 2 ವರ್ಷದಿಂದನೂ ಸಹಕಾರ ಒಳ್ಳೆ ಉತ್ತಮ ಸಹಕಾರ ಪಡ್ಕೊಂಬಂದಿದ್ರಿ. ಇನ್ನು ಮುಂದೆನೂ ಕೂಡ ನೀವು ಸಹಕಾರ ಸಲಹೆಗಳನ್ನ ಪಡೆದು ನರಸೀಪುರ ತಾಲೂಕು, ನರಸೀಪುರ ಪಟ್ಟಣ ಇರ್ಬೋದು, ಪಕ್ಕದಲ್ಲಿ ಇಂಥ ಹಳ್ಳಿಗಳಿರ್ಬೋದು, ಎಲ್ಲ ಹಳ್ಳಿಗಳು ಸುಖ ಶಾಂತಿ ನೆಮ್ಮದಿಯಾಗಿ ಅತ್ಯುತ್ತವಾಗಿರಬೇಕು ಅಂತಂದರೆ ನೀವೆಲ್ಲರ ಸಹಕಾರ ಬೇಕು. ನೀವು ಸಹಕಾರ ಪಡ್ಕೊಂಡು ನಾವು ಕಾನೂನುಬದ್ಧವಾಗಿ ನಿಮಗೆ ಸೂಕ್ತವಾದ ಬಂದೋಬಸ್ತು ರಕ್ಷಣೆ ಸೇವೆಯನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ